ರೈತರೆ, ದಿನನಿತ್ಯ ನಾವು ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಎಳನೀರನ್ನ ಕುಡಿತಾನೆ ಇರ್ತೀವಿ. ಎಳ್ನೀರು ತುಂಬಾ ರುಚಿಯಾಗಿರುತ್ತೆ. ಆದ್ರೆ ಈ ಎಳ್ನೀರು ಹೇಗ್ ತಯಾರಾಗುತ್ತೆ, ಎಳ್ನೀರಲ್ಲಿರುವಂತಹ ನೀರು ಎಲ್ಲಿಂದ ಬರುತ್ತೆ ಅನ್ನೋ ಅಚ್ಚರಿ ಬಗ್ಗೆ ಯಾವತ್ತಾದ್ರೂ ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಆದ್ರೆ ನಾವು ಹೇಳ್ತೀವಿ, ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ತೆಂಗಿನ ಮರದ ಬೇರು ಬಹಳ ಆಳದವರೆಗೆ ಹಬ್ಬಿರುತ್ತೆ. ಹಾಗೆ ತೆಂಗಿನ ಮರಕ್ಕೆ ಹೆಚ್ಚು ನೀರು ಕೂಡ ಬೇಕು. ಸೊ ಆಳದಲ್ಲಿರುವಂತಹ ನೀರನ್ನ ಬೇರು ಹೀರ್ಕೊಂಡು ತೆಂಗಿನ ಮರದ ಕಾಂಡದಿಂದ ಪೂರ್ತಿ ಮರ ನೀರನ್ನ ಅಬ್ಸರ್ವ್ ಮಾಡ್ತಾ ಬರುತ್ತೆ. ಹೀಗೆ ಮೇಲ್ ಬಂದಂತಹ ನೀರು ಅಂದ್ರೆ ಬ್ರಾಂಚ್ ಅಲ್ಲಿರುವಂತಹ ನೀರು ಎಳನೀರಾಗಿ ಕನ್ವರ್ಟ್ ಆಗುವಂತದ್ದು. ಈ ವಿಧಾನಕ್ಕೆ ಎಂಡೋಸ್ಪರ್ಮ್ ಅಂತ ಕರೀತಾರೆ. ನಂತರ ಈ ನೀರು ಸ್ವಲ್ಪ ದಿನದ ಬಳಿಕ ಗಟ್ಟಿಯಾಗಿ ಬಿಳಿ ಬಣ್ಣದ ಗಂಜಿಯಾಗಿ ಮಾರ್ಪಾಡಾಗುತ್ತೆ. ಹೀಗೆ ಬಿಟ್ರೆ ಅದು ಮರದಲ್ಲಿ ತೆಂಗಿನಕಾಯಿ ಹಾಕುವಂತದ್ದು. ಈ ವಿಚಾರದ ಬಗ್ಗೆ ನಿಮ್ಗೆ ಗೊತ್ತಿದ್ದ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ.